ಇವತ್ತು ನಾವು ಬೇರೆ ರೀತಿ ದೃಶ್ಯ ನೋಡ್ಬೇಕಾಗ್ತದೆ. ಅವಳು ಹಿಂದೂ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅವಳನ್ನ ಕೂಡಲೇ ಬಂಧಿಸ್ಬೇಕು, ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಈ ತಾಲೂಕಲ್ಲಿ ಇಂಥ ಘಟನೆ ನಡೀಬಾರ್ದು. ಯಾಕೆ ಅಂದ್ರೆ ನಮ್ಗೆ ಇನ್ನೊಂದು ವಿಚಾರ, ತುಂಬಾ ಬೇಜಾರು ವಿಷಯ ಅಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ತುಂಬಾ ತಪ್ಪಿದೆ. ಮೊದಲು ಈ SP ಅನ್ನ ನಮ್ಗೆ ಚೇಂಜ್ ಮಾಡ್ಕೊಡ್ಬೇಕು. ಯಾಕೆ ಅಂದ್ರೆ CC ಕ್ಯಾಮೆರಾಗಳು, ಅಲ್ಲಿ ಭದ್ರತೆ ವ್ಯವಸ್ಥೆಗಳು, ಪ್ರತಿಯೊಂದು ಸ್ಟೇಷನ್ ಇದೆ. ಆ ಸ್ಟೇಷನ್ ಮುಂದೆ ದೇವಸ್ಥಾನ ಇರೋಂಥದ್ದು. ಯಾಕೆ ಅಂತಂದ್ರೆ ಪೊಲೀಸ್ ಇಲಾಖೆ ತುಂಬಾ ಹದಗೆಟ್ಟಿದೆ. ಈ ಜಿಲ್ಲೆನಲ್ಲಿ SP ನ ಕೂಡಲೇ ವರ್ಗಾವಣೆ ಮಾಡಬೇಕು. ನಮ್ಮ SP ಕಚೇರಿ ಮುಂದ್ಗಡೆನೆ ಪೊಲೀಸ್ ಒಬ್ರು ಹೆಂಗಿನ ಕೊಲೆ ಮಾಡ್ತಾರೆ ಅಂದ್ರೆ ಅವತ್ತೇ ಸರ್ಕಾರ SP ನ ವರ್ಗಾವಣೆ ಮಾಡ್ಬೇಕಲ್ವಾ? ವರ್ಗಾವಣೆ ಮಾಡಿಲ್ಲ. ಕಾರಣ ಏನು? ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಒಳ್ಳೆಯವರು ಬಂದಿದ್ದಾರೆ, DC ಅವರು ಒಳ್ಳೆಯವರು ಬಂದಿದ್ದಾರೆ, ಹಾಗೆ ನಮ್ಮ MP ಅವರು ಒಳ್ಳೆಯವರಿದ್ದಾರೆ, ನಮ್ಮ MLA ಅವರು ಒಳ್ಳೆಯವರಿದ್ದಾರೆ. 7 ತಾಲೂಕು MLA ಗಳು ಕೂಡ ಒತ್ತಾಯಿಸಿ ಕೂಡಲೇ ನಮ್ಮ SP ಅನ್ನ ಮೊದಲು ಚೇಂಜ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಈ ಜಿಲ್ಲೆನಲ್ಲಿ ಇಂಥ ಕ್ರೈಮ್ಗಳು ತುಂಬಾ ಉಂಟಾಗ್ತವೆ. ಇದನ್ನ ನಾವು ತಡೆಗಟ್ಟೋದು ಭಾರಿ ಕಷ್ಟ. ಇದಕ್ಕೆ ಪೊಲೀಸ್ ವ್ಯವಸ್ಥೆ ಕೂಡ ಇಂಪಾರ್ಟೆಂಟ್. ಹಾಗೇನೆ ಇಂಥ ವಿಚಾರಗಳು ಈ ತಾಲೂಕಲ್ಲಿ ಮುಂದೆ ನಡೀಬಾರ್ದು. ನಡೆದ್ರೆ ಉಗ್ರ ಹೋರಾಟ ಮಾಡ್ತೀವಿ ಮಹಿಳಾ ಧ್ವನಿಯ ಪರವಾಗಿ ಅಂತ ಹೇಳಿ ನಾನು ಇವತ್ತು ಪತ್ರಿಕಾ ಮುಖಾಂತರ ಹೇಳ್ತಾ ಇದ್ದೀನಿ. ಅವಳನ್ನ ಒಳಪಡಿಸ್ಬೇಕು. ಅವಳನ್ನ ಒಳಪಡಿಸಲಿಲ್ಲ ಅಂದ್ರೆ ನಾವೇ ಹೇಳ್ತಾ ಬಂದು ಒಪ್ಪಿಸ್ತೀವಿ, ಸಾರ್ವಜನಿಕರು ಒಪ್ಪಿಸ್ತೀವಿ. ಇಂಥ ಘಟನೆ ಮುಂದೆ ನಡೀಬಾರ್ದು ಅಂತ ಹೇಳಿ ನಾನು ಉಗ್ರವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ವರ್ಗದ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸರ್ವೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ, ಕಳೆದ ಆಗಸ್ಟ್ 23ರಂದು ರಾಜ್ಯ ಹಿಂದುಳಿದ ಆಯೋಗ 4 ಪುಟಗಳ ಜಾಹೀರಾತನ್ನು ಕೊಟ್ಟು ಸಮೀಕ್ಷೆಗೆ ಸಿದ್ಧಪಡಿಸಿರ್ತಕ್ಕಂಥ 1400 ಜಾತಿಗಳ ಪಟ್ಟಿಯನ್ನು ಘೋಷಣೆ ಮಾಡಿ, ಈ 1400 ಜಾತಿಗಳ ಪಟ್ಟಿಯಲ್ಲಿ 48 ಜಾತಿಗಳು ಮತ್ತು 15 SC ಜಾತಿಗಳು ಈ ಕ್ರಿಶ್ಚಿಯನ್ ಅಂತಕ್ಕಂಥ ಪದವನ್ನು ಉಲ್ಲೇಖ ಮಾಡಿ, ಈ ಬೇರೆ ಬೇರೆ ಏನ್ ಜಾತಿಗಳಿದೆ ಅದಕ್ಕೆ ಕ್ರಿಶ್ಚಿಯನ್ ಅಂತಕ್ಕಂಥ ಜಾತಿಗಳನ್ನ ಉಲ್ಲೇಖ ಮಾಡಿ, ಬೇರೆ ಬೇರೆ ಜನಾಂಗದಿಂದ ಯಾವಾಗ ಇದ್ರ ಬಗ್ಗೆ ವಿರುದ್ಧವಾದ ಧ್ವನಿ ಶುರುವಾಯಿತು ಆ ಸಂದರ್ಭದಲ್ಲಿ ಸುಮಾರು 33 ಜಾತಿಗಳ ಏನ್ ಕ್ರಿಶ್ಚಿಯನ್ ಅಂತ ಇತ್ತು ಆ ಪದನ ಹೈಡ್ ಮಾಡಿ, ಆ ಆ್ಯಪಲ್ಲಿ ಅದನ್ನ ಹೈಡ್ ಮಾಡಿ, ಏನು ಪರಿಶಿಷ್ಟ ಜಾತಿಯ 15 ಜಾತಿಗಳು ಅಂದ್ರೆ ಆದಿ ಆಂಧ್ರ ಕ್ರಿಶ್ಚಿಯನ್ ಅಂತೇಳಿ, ಆದಿ ಕರ್ನಾಟಕ ಕ್ರಿಶ್ಚಿಯನ್ನು, ಆದಿ ದ್ರಾವಿಡ ಕ್ರಿಶ್ಚಿಯನ್ನು, ಬಂಜಾರ ಕ್ರಿಶ್ಚಿಯನ್ನು, ಹುಡುಗ ಜಂಗಮ ಕ್ರಿಶ್ಚಿಯನ್ನು, ವಲಯ ಕ್ರಿಶ್ಚಿಯನ್ನು, ಲಮಾಣಿ ಕ್ರಿಶ್ಚಿಯನ್ನು, ಲಂಬಾಣಿ ಕ್ರಿಶ್ಚಿಯನ್ನು, ಮಾದಿಗ ಕ್ರಿಶ್ಚಿಯನ್ನು, ಮಹಾರ್ ಕ್ರಿಶ್ಚಿಯನ್ನು, ಮಾಲಾ ಕ್ರಿಶ್ಚಿಯನ್ನು, ಪರ್ಯ ಕ್ರಿಶ್ಚಿಯನ್ನು, ವಡ್ಡ ಕ್ರಿಶ್ಚಿಯನ್ ಮತ್ತು ವಾಲ್ಮೀಕಿ ಕ್ರಿಶ್ಚಿಯನ್ ಅಂತ ಹೇಳಿ ಇವ್ರು ಮಾಡ್ತಾರೆ. ಅಂದ್ರೆ ಪರಿಶಿಷ್ಟ ಜಾತಿಗೆ ಈಗ ಆಲ್ರೆಡಿ ಮೊನ್ನೆ ತಾನೇ ಸಮೀಕ್ಷೆ ಮಾಡಿ ಒಳ ಮೀಸಲಾತಿನೂ ಕೂಡ ಜಾರಿಯನ್ನ ಮಾಡಿ, ಇಷ್ಟೆಲ್ಲ ಮಾಡಿದ ಮೇಲೆ ಮೊನ್ನೆ ತಾನೇ ಸುಮಾರು 150 ಕೋಟಿ ರೂಪಾಯಿನ ಖರ್ಚು ಮಾಡಿ ವರದಿಯನ್ನ ಮಾಡ್ತಕ್ಕಂಥ ಉದ್ದೇಶ ಇದೆ ಅಂತ ನಮ್ಮ ಅನಿಸಿಕೆ ಇದೆ. ಇದನ್ನ ನಾವು ಕಠೋರವಾಗಿ ಪದಗಳಲ್ಲಿ ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಇವತ್ತೇನೆ ಯಾವ ಪರಿಶಿಷ್ಟ